ದೇಶದಾದ್ಯಂತ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿಯನ್ನ ಆಚರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರ ಪುಣ್ಯತಿಥಿಯಂದು ಅವರಿಗೆ ಗೌರವ ನಮನವನ್ನ ಸಲ್ಲಿಸಿದರು. ವಾಜಪೇಯಿ ಅವರು ಅದ್ಭುತ ದೂರದೃಷ್ಟಿ ಹೊಂದಿದ್ದ ಅಸಾಧಾರಣ ರಾಜನೀತಿ ತಜ್ಞರಾಗಿದ್ದರು ಮತ್ತು ನಮ್ಮ ಜೀವನವನ್ನ ರಾಷ್ಟ್ರ ಸೇವೆಗೆ ಮುಡಿಪಾಗಿಟ್ಟಿದ್ರು ಎಂದು ಮೋದಿ ಬಣ್ಣಿಸಿದರು. ದೆಹಲಿಯಲ್ಲಿನ ಸದೈವ ಅಟಲ್ ಸ್ಮಾರಕಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆ ಸೇರಿ ಬಿಜೆಪಿಯ ನಾಯಕರು, ಕಾರ್ಯಕರ್ತರು, ಮೇರು ನಾಯಕನಿಗೆ ಕಂಬನಿ ಸಹಿತ ಪುಷ್ಪ ನಮನವನ್ನ ಸಲ್ಲಿಸಿದರು. ಬಿಜೆಪಿಯಿಂದ ಪ್ರಧಾನಿಯಾದ ಮೊದಲ ನಾಯಕರಾದ ವಾಜಪೇಯಿ ಅವರು 1924ರ ಡಿಸೆಂಬರ್ 25ರಂದು ಗ್ವಾಲಿಯರ್ನಲ್ಲಿ ಜನಿಸಿದ್ರು. 18ರ ಆಗಸ್ಟ್ 16ರಂದು ನವದೆಹಲಿಯಲ್ಲಿ ನಿಧನರಾಗಿದ್ರು. ಇಂದು ದೇಶದಾದ್ಯಂತ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಆಚರಿಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರ ಪುಣ್ಯತಿಥಿಗೆ ಗೌರವ ನಮನವನ್ನ ಸಲ್ಲಿಸಿದರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವಾಜಪೇಯಿ ಅವರು ಅದ್ಭುತವಾದಂತಹ ದೂರದೃಷ್ಟಿಯುಳ್ಳ ಒಬ್ಬ ಅಸಾಧಾರಣ ರಾಜನೀತಿ ತಜ್ಞರಾಗಿದ್ರು ಮತ್ತು ತಮ್ಮ ಜೀವನವನ್ನ ರಾಷ್ಟ್ರ ಸೇವೆಗೆ ಮುಡಿಪಾಗಿಟ್ಟಿದ್ದಂತ ಮಹಾನ್ ನಾಯಕರು ವಾಜಪೇಯಿ ಅವರು. ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನಾಡಿ ಸ್ಮರಣೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು.